ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ ಭಾರತದ ಸಂವಿಧಾನ ಕಡ್ಡಾಯ ಪತ್ರಿಕೆ 2015 10 ಅಂಕದ ಪ್ರಶ್ನೋತ್ತರಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ. ನಾನು ತ್ರಿವಿಕ್ರಮ್ ಬೌಲತಿ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಈ 2015ರಲ್ಲಿ 10 ಅಂಕದ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇವತ್ತು ಡಿಸ್ಕಷನ್ ಮಾಡೋಣಂತೆ. ಭಾರತ ಸಂವಿಧಾನದ ಅತಿ ಪ್ರಧಾನವಾದ ಲಕ್ಷಣಗಳನ್ನು ವಿವರಿಸಿ. ಪಾಯಿಂಟ್: ಲಿಖಿತ ಮತ್ತು ಬೃಹತ್ ಸಂವಿಧಾನ. ವಿಶ್ವದಲ್ಲಿ ಸಂವಿಧಾನದಲ್ಲಿ ಭಾರತ ಸಂವಿಧಾನ ಮತ್ತು ಲಿಖಿತ ಸಂವಿಧಾನವಾಗಿದೆ. ಭಾರತ ಪ್ರಸ್ತಾವನೆಯ ಜೊತೆಗೆ 395 ವಿಧಿಗಳು, 12 ಪರಿಶಿಷ್ಟಗಳು ಹಾಗೂ 22 ಭಾಗಗಳನ್ನು ಒಳಗೊಂಡಿದೆ. ಪ್ರಸ್ತುತ ಭಾರತ ಸಂವಿಧಾನ 25 ಭಾಗಗಳು, ಕಲಂಗಳ ಸಂಖ್ಯೆ 450ಕ್ಕಿಂತ ಹೆಚ್ಚು. ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ. ಭಾರತೀಯ ಸಂವಿಧಾನವು ರಚಿತವಾದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆಗಳು ಸಂವಿಧಾನದ ಮೂಲ ತತ್ವಗಳ ಹಾಗೂ ಅದರ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿನಿಧಿಸುತ್ತದೆ. ಇದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳು ಮತ್ತು ಭಾರತೀಯ ಪ್ರಜೆಗಳ ಅಭಿವ್ಯಕ್ತ ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ. ಮೂಲಭೂತ ಹಕ್ಕುಗಳು. ಸಂವಿಧಾನದ 3ನೇ ಭಾಗಗಳಲ್ಲಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. 6 ಮೂಲಭೂತ ಹಕ್ಕುಗಳಿವೆ. ಪಾಯಿಂಟ್: ಮೂಲಭೂತ ಕರ್ತವ್ಯಗಳು. ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಬಗ್ಗೆ ಪ್ರಸ್ತಾವನೆ ಇರಲಿಲ್ಲ. 1975ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ 5A ಭಾಗದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು. ಸಂಸದೀಯ ಮಾದರಿಯ ಸರ್ಕಾರ. ಭಾರತೀಯ ಸಂವಿಧಾನವು ಕೇಂದ್ರ, ರಾಜ್ಯ, ಕ್ರಮವಾಗಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸಂವಿಧಾನದ ಮುಖ್ಯಸ್ಥರಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದೆ. ಇದಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಪಾಯಿಂಟ್: ಸಂಯುಕ್ತ ವ್ಯವಸ್ಥೆ ಜೊತೆಗೆ ಏಕಾತ್ಮಕತೆ. ಭಾರತ ಸಂಯುಕ್ತ ಸರ್ಕಾರವಾಗಿದೆ. ಏಕಾತ್ಮಕ ಸರ್ಕಾರ ಸರ್ಕಾರದ ಲಕ್ಷಣಗಳನ್ನು ಒಳಗೊಂಡಿದೆ. ಅಂದರೆ ಬಲಿಷ್ಠ ಕೇಂದ್ರ ಸರ್ಕಾರ, ಏಕನಾಗರಿಕತ್ವ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಸಂಯುಕ್ತ ವ್ಯವಸ್ಥೆಯ ಜೊತೆಗೆ ಏಕಾತ್ಮಕವಾಗಿದೆ. ಪಾಯಿಂಟ್: ರಾಜ್ಯ ನಿರ್ದೇಶಕ ತತ್ವಗಳು. ಸಂವಿಧಾನದ 4ನೇ ಭಾಗದಲ್ಲಿ ನಮೂದಿಸಲಾಗಿದೆ. ಇವುಗಳ ಸಮಾಜವಾದಿ, ಉದಾರವಾದಿ, ಗಾಂಧಿ ತತ್ವಗಳ 3 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ಸ್ವತಂತ್ರ ನ್ಯಾಯಾಂಗ. ಭಾರತ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯವು ತನ್ನ ನ್ಯಾಯಿಕ ವ್ಯವಸ್ಥೆ ಉನ್ನತ ನ್ಯಾಯಾಂಗವಾಗಿದೆ ಹಾಗೂ ಇತರ ನ್ಯಾಯಾಲಯಗಳ ಸ್ಥಾಪನೆ ಅವಕಾಶ ಮಾಡುವುದರ ಮೂಲಕ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯ ಅವಕಾಶ ಕಲ್ಪಿಸಿದೆ. ಪಾಯಿಂಟ್: ಏಕಪೌರತ್ವ. ಪ್ರತಿಯೊಬ್ಬ ಭಾರತೀಯನೂ ಭಾರತ ದೇಶಕ್ಕೆ ಮಾತ್ರ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಮಾಡಿದ್ದು, ಪ್ರತಿಯೊಬ್ಬನೂ ಸಮಾನವಾಗಿ ಕಾಣುವ ಹಕ್ಕುಗಳು, ಸ್ವತಂತ್ರ ಮತ್ತು ರಕ್ಷಣೆ ಎಲ್ಲರಿಗೆ ಲಭ್ಯವಾಗುವಂತೆ ಮಾಡಿದೆ. ಭಾರತ ರಾಜ್ಯಗಳ ಒಕ್ಕೂಟವಾದರೂ ಏಕಾತ್ಮಕ ಅವಕಾಶ ನೀಡಿದೆ. ಪಾಯಿಂಟ್: ತುರ್ತು ಪರಿಸ್ಥಿತಿ ಅಧಿಕಾರಗಳು. ಭಾರತ ಸಂವಿಧಾನವು ಭಾರತ ರಾಷ್ಟ್ರಪತಿಗಳಿಗೆ ಎದುರಾಗುವ ವಿಶೇಷ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ಎದುರಿಸಲು ಅವಕಾಶವಾಗುವಂತೆ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ನೀಡಲಾಗಿದೆ. ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ, ಸಂವಿಧಾನದ 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ. ಪಾಯಿಂಟ್: ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ. 18 ವರ್ಷ ತುಂಬಿದ ಸ್ತ್ರೀ ಪುರುಷ ಭಾರತದ
ಪ್ರತಿ ಪ್ರಜೆಯು ಜಾತಿ, ಲಿಂಗ, ವರ್ಣ, ಧರ್ಮ, ಹುಟ್ಟಿ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ, ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾನೆ. ಪಾಯಿಂಟ್. ತುರ್ತು ಪಂಚಾಯತ್ ರಾಜ್ ವ್ಯವಸ್ಥೆ 1993ರಲ್ಲಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ 73 ಮತ್ತು 74ನೇ ತಿದ್ದುಪಡಿ ಅನ್ವಯ 3 ಹಂತ ಸ್ಥಳೀಯ ಸರ್ಕಾರಗಳ ಅವಕಾಶ ಕಲ್ಪಿಸಿಕೊಟ್ಟಿದೆ. 73ನೇ ತಿದ್ದುಪಡಿಯು ಸ್ಥಳೀಯ ಅಧಿಕಾರ ವಿಭಜನೆ. ಭಾರತ ಸಂವಿಧಾನವು ಶಾಸನೀಯ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಸಂವಿಧಾನಾತ್ಮಕ ಹಂಚಿಕೆ ಮಾಡಿದ ಪ್ರಕಾರ. 1. ಕೇಂದ್ರ ಪಟ್ಟಿ 99 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ವಿದೇಶಾಂಗ ವ್ಯವಹಾರ, ರಕ್ಷಣೆ, ನೋಟು ಮುದ್ರಣ ಇತ್ಯಾದಿ. 2. ರಾಜ್ಯ ಪಟ್ಟಿ 66 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ಪೊಲೀಸ್, ಬಂದಿಖಾನ, ಲೋಕೋಪಯೋಗಿ, ಭೂಕಂದಾಯ, ಆರೋಗ್ಯ, ರಾಜ್ಯ ಸರ್ಕಾರ ಕಾನೂನುಗಳನ್ನು ಮಾಡಬಹುದು. ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ವಿವಾಹ, ವಿಚ್ಛೇದನ, ಶಿಕ್ಷಣ, ದಿನಪತ್ರಿಕೆ, ಕಾರ್ಮಿಕ ಕಲ್ಯಾಣ ಮುಂತಾದವುಗಳು. ಕೇಂದ್ರ ಮಂತ್ರಿಮಂಡಲ ರಚನೆ, ಅಧಿಕಾರ ಮತ್ತು ಕಾರ್ಯವನ್ನು ವಿವರಿಸಿ. ಸಂವಿಧಾನದ 74ನೆಯ ವಿಧಿ ಅನ್ವಯ ರಾಷ್ಟ್ರಪತಿಗಳಿಗೆ ನೆರವು, ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರುತ್ತದೆ. ರಾಷ್ಟ್ರಪತಿಯು ಮಂತ್ರಿಮಂಡಲ ಅನುಗುಣವಾಗಿ ಕಾರ್ಯನಿರ್ವಹಿಸುವರು. ಮಂತ್ರಿಮಂಡಲ ಸದಸ್ಯರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 15ರಷ್ಟು ಇರತಕ್ಕದ್ದು. 1. ಕ್ಯಾಬಿನೆಟ್ ಸಚಿವರು, 2. ರಾಜ್ಯ ಖಾತೆ ಸಚಿವರು, 3. ಉಪ ಮಂತ್ರಿಗಳು. ಅಧಿಕಾರ ಮತ್ತು ಕಾರ್ಯಗಳು. 1. ಆಡಳಿತಾತ್ಮಕ ಕಾರ್ಯಗಳು. ಭಾರತದಲ್ಲಿ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಿ ನೀತಿಗಳನ್ನು ರೂಪಿಸುವಲ್ಲಿ ಹಾಗೂ ಸರ್ಕಾರದ ಎಲ್ಲ ಮಂತ್ರಾಲಯಗಳು ಕಾರ್ಯವನ್ನು ಮೇಲ್ವಿಚಾರಣೆ ಮಾಡುವ, ನಿರ್ದೇಶಿಸುವ ಕಾರ್ಯವನ್ನು ಹಾಗೂ ರಾಷ್ಟ್ರದ ಆಡಳಿತ ನಿರ್ವಹಣೆ ಜವಾಬ್ದಾರಿ ಕ್ಯಾಬಿನೆಟ್ದೇ ಆಗಿರುತ್ತದೆ. ಶಾಸನೀಯ ಕಾರ್ಯಗಳು. ಸಂಸತ್ತಿನ ವೇಳಾಪಟ್ಟಿಯನ್ನು ಕ್ಯಾಬಿನೆಟ್ ನಿರ್ಧರಿಸುತ್ತದೆ. ಸಭೆಯನ್ನು ಕರೆಯುವ, ಮುಂದುವರಿಸುವ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುತ್ತದೆ. ಸರ್ಕಾರ ಮಸೂದೆಯನ್ನು ಮಂಡಿಸುವ ಮತ್ತು ಅದನ್ನು ಅಂಗೀಕಾರ ಪಡೆಯುವ ಕಾರ್ಯನಿರ್ವಹಿಸುತ್ತದೆ. ಸಾಮೂಹಿಕ ಹೊಣೆಗಾರಿಕೆ. ಸಫಲತೆ ಮತ್ತು ವಿಫಲತೆ ಮಂತ್ರಿಮಂಡಲ ಸದಸ್ಯರು ನೇರವಾಗಿ ಹೊಣೆಗಾರರಾಗಿರುತ್ತಾರೆ. ಕ್ಯಾಬಿನೆಟ್ ತೀರ್ಮಾನಗಳನ್ನು ಪ್ರತಿಯೊಬ್ಬ ಸಚಿವ ಬೆಂಬಲಿಸಬೇಕು ಹಾಗೂ ಕಾರ್ಯಾಂಗವನ್ನು ಅದನ್ನು ಸಮರ್ಥಿಸಿಕೊಳ್ಳಬೇಕು. ಅಲ್ಲದೆ ಲೋಕಸಭೆಗಳಲ್ಲಿ ಅವಿಶ್ವಾಸ ಗೊತ್ತುವಳಿ ಅಂಗೀಕಾರವಾದಲ್ಲಿ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲ ರಾಜೀನಾಮೆ ನೀಡಬೇಕಾಗುತ್ತದೆ. ವೈಯಕ್ತಿಕ ಹೊಣೆಗಾರಿಕೆ. ಪ್ರತಿಯೊಬ್ಬ ಸಚಿವ ನೂತನ ಇಲಾಖೆಯ ಕಾರ್ಯನಿರ್ವಹಣೆ ಸಂಬಂಧಿಸಿದಂತೆ ಶಾಸಕಾಂಗಕ್ಕೆ ಹೊಣೆಗಾರರಾಗಿರುತ್ತಾರೆ. ಕೆಲವೊಮ್ಮೆ ನಿರ್ದಿಷ್ಟ ಇಲಾಖೆಯ ಸಚಿವ ಕಾರ್ಯವೈಖರಿ ಸಮರ್ಪಕವಾಗದೇ ಇದ್ದಲ್ಲಿ ಆ ಸಚಿವ ರಾಜೀನಾಮೆಯನ್ನು ಕೇಳಿ ಪಡೆಯಬಹುದು. ತಮ್ಮ ಇಲಾಖೆಯ ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಶಾಸಕಾಂಗದ ವೈಯಕ್ತಿಕವಾಗಿ
ಮಂತ್ರಿಗಳು ಹೊಣೆಗಾರರಾಗಿರುತ್ತಾರೆ. ಪಾಯಿಂಟ್ ಹಣಕಾಸಿನ ಕಾರ್ಯಗಳು ರಾಷ್ಟ್ರದ ಆರ್ಥಿಕ ನೀತಿ ಅನುಗುಣವಾಗಿ ಪ್ರತಿ ವರ್ಷ ವಾರ್ಷಿಕ ಮುಂಗಡಪತ್ರ ಅಥವಾ ಬಜೆಟ್ ರಚಿಸುವುದು, ಲೋಕಸಭೆಗಳಲ್ಲಿ ಮಂಡಿಸುವ ಜವಾಬ್ದಾರಿಯಾಗಿರುತ್ತದೆ. ಹೊಂದಾಣಿಕೆ ವಿವಿಧ ಇಲಾಖೆಗಳ ನಡುವೆ ಹೊಂದಾಣಿಕೆ ತರುವುದು ಜವಾಬ್ದಾರಿಯಾಗಿರುತ್ತದೆ. ಆಡಳಿತದಲ್ಲಿ ಸಮನ್ವಯತೆಯನ್ನು ಇಲಾಖೆಗಳ ನಡುವೆ ಹೊಂದಾಣಿಕೆ ಅಗತ್ಯ. ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಲು ವಿವಿಧ ಇಲಾಖೆಗಳ ನಡುವೆ ಹೊಂದಾಣಿಕೆ ತರಲು ಹೊಣೆಗಾರಿಕೆ ಕ್ಯಾಬಿನೆಟ್ ಆಗಿರುತ್ತದೆ. ಪಾಯಿಂಟ್ ಕ್ಯಾಬಿನೆಟ್ಟಿನ ನಿರ್ಣಯಗಳು ಗೌಪ್ಯತೆಯನ್ನು ಕಾಪಾಡುವ ಹೊಣೆಗಾರಿಕೆ ಎಲ್ಲ ಮಂತ್ರಿಗಳಿಗೆ ಸೇರಿದ ಕ್ಯಾಬಿನೆಟ್ ಕಾರ್ಯಕಲಾಪ ಅಗತ್ಯತೆಯನ್ನು ಉಳಿಸಿಕೊಂಡಾಗ ಮಾತ್ರ ಪ್ರೌಢ ಮತ್ತು ಸ್ವತಂತ್ರ ನೀತಿ ರಚನೆ ಸಾಧ್ಯವಾಗುತ್ತದೆ. ಹೊಂದಾಣಿಕೆಯ ಪರಿಣಾಮಕಾರಿಯಾಗಿ ಇರುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಚರ್ಚಿಸಿ. ಭಾರತ ಸಂವಿಧಾನ ಭಾಗ 4 ವಿಧಿ 36ರಿಂದ 51ರವರೆಗೆ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ. ರಾಜ್ಯ ಎಂಬ ಪದ ವಿಶಾಲ ಅರ್ಥಗಳಲ್ಲಿ ಬಳಸಲಾಗಿದೆ. ಕಲ್ಯಾಣೋತ್ಪತ್ತಿಗಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದರ ಮೂಲ ಯಶಸ್ವಿ ಸ್ಪೇನ್ ಗಣರಾಜ್ಯ ಸಂವಿಧಾನದಲ್ಲಿ ದೊರೆಯುತ್ತದೆ. ಸಂವಿಧಾನ ರಚನಾಕಾರರ ಮೇಲೆ ಪ್ರಭಾವ ಬೀರಿದರೂ ಸಫಲತೆಯ ರಾಜ್ಯ ನಿರ್ದೇಶಕ ತತ್ವಗಳ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲು ಕಾರಣವಾಗಿದೆ. ತತ್ವಗಳು ನ್ಯಾಯಾಂಗ ವ್ಯಾಪ್ತಿಗೆ ಬರದಿದ್ದರೂ ಇವುಗಳನ್ನು ಮಹತ್ವ ಬಗ್ಗೆ ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಕೆ.ಟಿ. ಶಾ, ಕೆ.ಎಂ. ಮುನ್ಸಿ ಇವರೇ ಮೊದಲಾದವರು ಒತ್ತಿ ಹೇಳಿದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ 4ನೇ ಭಾಗದಲ್ಲಿ ಅತ್ಯಂತ ಮಹತ್ವ ಭಾಗ ಎಂದು ವರ್ಣಿಸಿದ್ದಾರೆ. ದೇಶದ ಸಮಸ್ತ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸುವುದು, ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ಸ್ವತಂತ್ರ ಕೊಡುವುದು, ಸಾಮಾಜಿಕ ಸ್ಥಾನಮಾನಗಳಲ್ಲಿ ಸಮಾನತೆಯನ್ನು ಒದಗಿಸುವುದು ಹಾಗೂ ಭಾರತದ ಎಲ್ಲ ರಾಜ್ಯಗಳ ಪ್ರಜೆಗಳಲ್ಲಿ ಸಹೋದರತ್ವ ಭಾವನೆಯನ್ನು ಬೆಳೆಸುವುದು ಮೂಲ ಉದ್ದೇಶವಾಗಿದೆ. ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳು: 1. ಸಮಾಜವಾದಿ ತತ್ವಗಳು. 2. ಉದಾರವಾದಿ ತತ್ವ. 3. ಗಾಂಧಿವಾದ ತತ್ವ. ಸಮಾಜವಾದಿ ತತ್ವಗಳು ಸಾಮಾಜಿಕ ಜೀವನ ಅಭಿವೃದ್ಧಿಗಾಗಿ ನಾಗರಿಕರ ಜೀವನ ಮಟ್ಟ ಸುಧಾರಿಸುವ ಅಗತ್ಯವಾಗಿದೆ. ರಾಷ್ಟ್ರವು ತನ್ನ ಯಾವುದೇ ನೀತಿಗಳನ್ನು ರೂಪಿಸುವಾಗ ಜನರ ಜೀವನ ಮಟ್ಟ ಸುಧಾರಿಸುವ ಅಂತಿರಬೇಕು. ಜೀವನ ಅತ್ಯವಶ್ಯಕ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವ ಮತ್ತು ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವುದು, ರಾಷ್ಟ್ರದ ಜನರಿಗೆ ಜೀವನ ಅವಶ್ಯಕವಾದ ವಸ್ತುಗಳನ್ನು ಸಾಕಾಗುವ ಪ್ರಮಾಣದಲ್ಲಿ ದೊರೆಯುವಂತೆ ಇರಬೇಕು. ಪ್ರತಿಯೊಬ್ಬ ಪ್ರಜೆಗೂ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ದೊರೆಯುವಂತಿರಬೇಕು. ವೃದ್ಧರಿಗೆ ಅಥವಾ ರೋಗ ರುಜಿನಗಳಿಂದ ದುಡಿಯಲು ಸಾಮರ್ಥ್ಯವಿಲ್ಲದ ಅವರನ್ನು ರಾಷ್ಟ್ರ ರಕ್ಷಿಸಬೇಕು. ರಾಷ್ಟ್ರವು ಕಾಯ್ದೆಗಳ ಮೂಲಕ ಕಾರ್ಮಿಕರ ದುಡಿಯುವ ಪರಿಸರ ಮಾನವೀಯತೆಯನ್ನು ಹೊಂದಿರುವಂತೆ ನೋಡಿಕೊಳ್ಳಬೇಕು. ಕಾರ್ಮಿಕರನ್ನು ಮನುಷ್ಯರಂತೆ ಕಾಣಬೇಕು. ಅವರನ್ನು ಪ್ರಾಣಿಗಳಂತೆ ನೋಡಿಕೊಳ್ಳುವುದು ಸರಿಯಲ್ಲ. ಆದುದರಿಂದಲೇ ಅವರು ಸಂತೋಷದಿಂದ ಕೆಲಸ ಮಾಡುವ ವಾತಾವರಣ ಕಲ್ಪಿಸಬೇಕು. ಸ್ತ್ರೀಯರಿಗೆ ಗರ್ಭಿಣಿಯಾದಾಗ ಮತ್ತು ಹೆರಿಗೆ ಸಮಯದಲ್ಲಿ
ಸಹಾಯ ದೊರೆಯುವಂತಿರಬೇಕು. ಕಾರ್ಮಿಕರ ಕಲ್ಯಾಣೋತ್ಪತ್ತಿ ಹಾಗೂ ಮಾನವೀಯತೆಯ ದೃಷ್ಟಿಕೋನದಿಂದ ಮಹತ್ವದ ಒಕ್ಕಲತನ ಮತ್ತು ಉದ್ದಿಮೆಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಜೀವಿಸಲು ಅಗತ್ಯ ವಸ್ತುಗಳು ಸಿಗುವಂತಿರಬೇಕು. ಜೀವನ ಮಟ್ಟ ಸುಧಾರಿಸಬೇಕು. ಸಾಮಾಜಿಕ ಮತ್ತು ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯಕ್ರಮಗಳನ್ನು ರಾಷ್ಟ್ರ ಕೈಗೊಳ್ಳಬೇಕು. ಗಾಂಧಿವಾದ ತತ್ವಗಳು. ಭಾರತ ಸಂವಿಧಾನ 40ನೇ ವಿಧಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮಾಡಬೇಕು. ಒಕ್ಕಲತನವನ್ನು ಸರಿಯಾಗಿ ಸಂಘಟಿಸಬೇಕು. ಅದರಲ್ಲಿ ವೈಜ್ಞಾನಿಕ ಪದ್ಧತಿಗಳು ರೂಢಿಸಿಕೊಳ್ಳುವಲ್ಲಿ ತರಬೇತಿ, ದನಕರುಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಆಕಳು ಮತ್ತು ಹಾಲು ಕೊಡುವ ಇತರ ಪ್ರಾಣಿಗಳ ಅವಶ್ಯಕವಾದ ರಕ್ಷಣೆಯನ್ನು ನೀಡಬೇಕು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೆ ರಾಷ್ಟ್ರ ಅಭಿವೃದ್ಧಿ ಮುಂದುವರಿಯಲಾರದು. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿರಬೇಕು. ಸ್ವಯಂ ಆಡಳಿತ ಸಂಸ್ಥೆಗಳಾಗಿ ಕೆಲಸ ಮಾಡಬೇಕು ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡಬೇಕು. ಉದಾರವಾದ ತತ್ವಗಳು. ಭಾರತವು ಇತರ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಹಜೀವನ ನಡೆಸಲು ಬಯಸುತ್ತದೆ. ರಾಷ್ಟ್ರಗಳೊಂದಿಗೆ ಸಹಕರಿಸಿ ಸ್ನೇಹಮಯವಾದ ವಾತಾವರಣ ಉಂಟುಮಾಡಲು ಯತ್ನಿಸುತ್ತದೆ. ಅಂತಾರಾಷ್ಟ್ರೀಯ ನಿಯಮಗಳಂತೆ ನಡೆಯಲು ಭಾರತ ಯಾವಾಗಲೂ ಬದ್ಧವಾಗಿದೆ. ಐತಿಹಾಸಿಕ ಮತ್ತು ಕಲಾತ್ಮಕ ವಸ್ತುಗಳನ್ನು ರಾಷ್ಟ್ರವು ರಕ್ಷಿಸಿಕೊಂಡು ಬರಬೇಕು ಎಂದು ತಿಳಿಸುತ್ತದೆ. ಇಂತಹ ವಸ್ತುಗಳು ನಾಶವಾಗದಂತೆ, ಇತರ ರಾಷ್ಟ್ರಗಳಿಗೆ ವರ್ಗಾವಣೆಯಾಗದಂತೆ ರಾಷ್ಟ್ರವು ನೋಡಿಕೊಳ್ಳಬೇಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆ ಕಾಯ್ದುಕೊಂಡು ಬರಲು ಭಾರತವು ಎಲ್ಲ ರಂಗದಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಕರಾರುಗಳಿಗೆ ಗೌರವ ಬರುವಂತೆ ಮತ್ತು ಕಲಹ ಉಂಟಾದಾಗ ಅವುಗಳನ್ನು ಶಾಂತಿಯುತವಾಗಿ ಪರಸ್ಪರ ಹೊಂದಾಣಿಕೆಯ ಮೂಲಕ ಬಗೆಹರಿಸಿಕೊಳ್ಳುವುದರಲ್ಲಿ ಭಾರತ ಸಹಾಯವನ್ನು ಸಲ್ಲಿಸುವುದು. ಭಾರತ ಸಂವಿಧಾನ 16 ವಿಧಿಗಳು ತತ್ವಗಳನ್ನು ಹೇಳುತ್ತದೆ. ಸಂವಿಧಾನದ 40ನೇ ವಿಧಿಯು ಪ್ರಕಾರ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಸ್ವಯಂ ಆಡಳಿತಗಳಂತೆ ಸಂಘಟಿಸಬೇಕು. ಸಂವಿಧಾನದ 41ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬರಿಗೆ ಶಿಕ್ಷಣ ನೀಡುವುದು ಮತ್ತು ವಯಸ್ಸಾದವರಿಗೆ, ರೋಗಿಗಳಿಗೆ ಸಾರ್ವಜನಿಕ ಕಾರ್ಯಗಳಲ್ಲಿ ಸಹಾಯ ಮಾಡುವುದು. ಸಂವಿಧಾನದ 44ನೇ ವಿಧಿಯ ಪ್ರಕಾರ ಇಡೀ ದೇಶಾದ್ಯಂತ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರಬೇಕು. ಸಂವಿಧಾನದ 46ನೇ ವಿಧಿಯ ಪ್ರಕಾರ ಎಸ್ಸಿ ಮತ್ತು ಎಸ್ಟಿ ಯವರ ಮತ್ತು ದುರ್ಬಲ ವರ್ಗಗಳಿಗೆ ಜನರಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಬರುವುದು. ಸಂವಿಧಾನದ 47ನೇ ವಿಧಿಯ ಪ್ರಕಾರ ಸಾರ್ವಜನಿಕ ಆರೋಗ್ಯ ಕಾಪಾಡುವುದು. ಆರೋಗ್ಯಕ್ಕೆ ಹಾನಿಕರವಾದ ಮದ್ಯಪಾನ, ಡ್ರಗ್ಸ್ ರಾಜ್ಯ ನಿಷೇಧಿಸಬೇಕು. ಸಂವಿಧಾನದ 48ನೇ ವಿಧಿಯ ಪ್ರಕಾರ ವೈಜ್ಞಾನಿಕ ಪದ್ಧತಿ ಅನುಸರಿಸಿ ಕೃಷಿ ಸಂಘಟನೆ ಮಾಡುವುದು ಹಾಗೂ ಕೃಷಿ ಪಶುಸಂಗೋಪನೆ ಮಾಡುವುದು ಮತ್ತು ಉತ್ತಮ ತಳಿಗಳನ್ನು ಅಭಿವೃದ್ಧಿ ಪಡಿಸುವುದು ಹಾಗೂ ಕಾಪಾಡಿಕೊಂಡು ಬರುವುದು. ಗೋಹತ್ಯೆ ನಿಷೇಧಿಸುವುದು. ಸಂವಿಧಾನದ 48ನೇ ವಿಧಿ ಎ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಹಾಗೂ ನಿಸರ್ಗವನ್ನು ಕಾಪಾಡಿಕೊಂಡು ಬರುವುದು ಮತ್ತು ನಮ್ಮ ಸುತ್ತಲಿನ ವಾತಾವರಣವನ್ನು ಇಟ್ಟುಕೊಳ್ಳುವುದು. ಸಂವಿಧಾನದ 49ನೇ ವಿಧಿ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದ ಐತಿಹಾಸಿಕ ಸ್ಮಾರಕಗಳನ್ನು ಕಾಪಾಡಿಕೊಂಡು ಬರುವುದು. ಸಂವಿಧಾನದ 50ನೇ ವಿಧಿಯ ಪ್ರಕಾರ ಸರ್ಕಾರದ ಅಂಗಗಳಾದ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು. ಅಂದಾಗ ಮಾತ್ರ ನ್ಯಾಯಾಂಗ ಒಳ್ಳೆಯ ನ್ಯಾಯವನ್ನು ಕೊಡಲು ಸಾಧ್ಯ. ಮುಖ್ಯಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಸಂವಿಧಾನದ 163ನೇ ವಿಧಿಯು
ರಾಜ್ಯಪಾಲರಿಗೆ ಕಾರ್ಯನಿರ್ವಹಣೆ ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರತಕ್ಕದ್ದು ಎಂದು ಹೇಳುತ್ತದೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಹೊಂದಿರುವವರು. ಅಧಿಕಾರ ಮತ್ತು ಕಾರ್ಯಗಳು. ಮುಖ್ಯಮಂತ್ರಿಗಳು ರಾಜ್ಯ ಕಾರ್ಯಾಂಗೀಯ ಅಧಿಕಾರದಲ್ಲಿ ಕೇಂದ್ರ ಬಿಂದು. ರಾಜ್ಯ ಸರ್ಕಾರದ ವಾಸ್ತವಿಕ ಕಾರ್ಯನಿರ್ವಹಣೆ ಅಧಿಕಾರಿಗಳಾಗಿರುತ್ತಾರೆ. ಪಾಯಿಂಟ್. ಮಂತ್ರಿಮಂಡಲ ರಚನೆ. ಮುಖ್ಯಮಂತ್ರಿಯು ಅಧಿಕಾರ ಸ್ವೀಕರಿಸಿದ ನಂತರ ಅವರಿಗೆ ತಮ್ಮ ಮಂತ್ರಿಮಂಡಲ ರಚನೆ ಮಾಡುತ್ತಾರೆ. ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಸದಸ್ಯರ ಪಟ್ಟಿ ತಯಾರಿಸಿ ರಾಜ್ಯಪಾಲರಿಗೆ ನೀಡುತ್ತಾರೆ. ಪಾಯಿಂಟ್. ಮಂತ್ರಿಮಂಡಲದ ಮೇಲೆ ನಿಯಂತ್ರಣ. ಮುಖ್ಯಮಂತ್ರಿ ಎಲ್ಲ ಸದಸ್ಯರ ಮೇಲೆ ಕಾರ್ಯನಿರ್ವಹಣೆ, ನಿಯಂತ್ರಣ, ಮೇಲ್ವಿಚಾರಣೆ ಮಾಡುವ ಅಧಿಕಾರ. ಮಂತ್ರಿಗಳೇ ತಮ್ಮ ಇಲಾಖೆಯ ಕೆಲಸದ ಬಗ್ಗೆ ಮುಖ್ಯಮಂತ್ರಿ ಮಂತ್ರಿಮಂಡಲದಿಂದ ಮಾಹಿತಿ ನೀಡಬೇಕಾಗುತ್ತದೆ. ಮಂತ್ರಿಗಳ ಕಾರ್ಯ ತೃಪ್ತಿಕರವಲ್ಲ ಎಂದು ಮುಖ್ಯಮಂತ್ರಿಗೆ ಅನಿಸಿದರೆ ಅವರಿಂದ ರಾಜೀನಾಮೆ ಕೇಳಿ ಪಡೆಯಬಹುದು. ಪಾಯಿಂಟ್. ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ನಡುವೆ ಸೇತುವೆ. ಮುಖ್ಯಮಂತ್ರಿ, ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಂತ್ರಿಮಂಡಲದ ನಿರ್ಣಯಗಳನ್ನು ರಾಜ್ಯಪಾಲರಿಗೆ ಮಾಹಿತಿ ನೀಡುತ್ತಾರೆ. ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಮಾಹಿತಿ ಒದಗಿಸುವ ಕರ್ತವ್ಯ ಮುಖ್ಯಮಂತ್ರಿಗಳದ್ದು. ಪಾಯಿಂಟ್. ಮಂತ್ರಿಮಂಡಲದ ನಾಯಕ. ಮುಖ್ಯಮಂತ್ರಿಗಳಾದ ಕ್ಯಾಬಿನೆಟ್ಟಿನ ನಾಯಕರು ಕ್ಯಾಬಿನೆಟ್ಟಿನ ಎಲ್ಲ ಸಭೆಗಳಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಕ್ಯಾಬಿನೆಟ್ಟಿನ ಕಾರ್ಯಸೂಚಿಯನ್ನು ತಯಾರಿಸುವ, ನಿಯಂತ್ರಿಸುವ ಕಾರ್ಯ ಮುಖ್ಯಮಂತ್ರಿಗಳದ್ದು. ಕ್ಯಾಬಿನೆಟ್ ತೆಗೆದುಕೊಳ್ಳುವ ನಿರ್ಣಯಗಳು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಪಾಯಿಂಟ್. ನೇಮಕಾತಿ ಅಧಿಕಾರಗಳು. ರಾಜ್ಯ ಪ್ರಮುಖ ನೇಮಕಾತಿ ಮಾಡುವಾಗ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡುತ್ತಾರೆ. ರಾಜ್ಯ ಲೋಕಸೇವಾ ಆಯೋಗ ಅಧ್ಯಕ್ಷರು ಮತ್ತು ಸದಸ್ಯರು, ವಿವಿಧ ಆಯೋಗಗಳ ಮತ್ತು ಸದಸ್ಯರು ನೇಮಕ ಮಾಡುವಾಗ ಮಂತ್ರಿಮಂಡಲದ ಶಿಫಾರಸು ಮಾಡುತ್ತದೆ. ಲೋಕಸಭೆ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಭಾರತ ಸಂವಿಧಾನ ಸಂಸತ್ತಿನ ಕೆಳಮನೆ ಲೋಕಸಭೆಯ ಪ್ರಮುಖ ಅಧಿಕಾರವನ್ನು ನೀಡಲಾಗಿದೆ. ಲೋಕಸಭಾ ಸದಸ್ಯರು ಜನರಿಂದ ನೇರವಾಗಿ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ. ಲೋಕಸಭೆಯಲ್ಲಿ ಒಟ್ಟು 545 ಜನ ಸದಸ್ಯರನ್ನು ಹೊಂದಿದ್ದಾರೆ. ಅಧಿಕಾರ ಮತ್ತು ಕಾರ್ಯಗಳು. ಭಾರತ ಸಂಸತ್ತಿನಲ್ಲಿ ಲೋಕಸಭೆಗೆ ಪ್ರಮುಖ ಸ್ಥಾನವಿದೆ. ಶಾಸನಗಳನ್ನು ರಚಿಸುವ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಗಳಿಗಿಂತ ಹೆಚ್ಚಿನ ಅಧಿಕಾರವನ್ನು ಭಾರತ ಸಂವಿಧಾನ ರಚನಾಕಾರರು ಲೋಕಸಭೆಗೆ ನೀಡಿದ್ದಾರೆ. ಪಾಯಿಂಟ್. ಶಾಸನೀಯ ಕಾರ್ಯಗಳು. ಲೋಕಸಭೆ ಶಾಸನೀಯ ಕಾರ್ಯಗಳನ್ನು ಪ್ರಮುಖವಾಗಿ ಶಾಸನಗಳನ್ನು ರೂಪಿಸುವ, ತಿದ್ದುಪಡಿ ಮಾಡುವ ಅಥವಾ ರದ್ದುಗೊಳಿಸುವ ಪ್ರಮುಖವಾದ ಕಾರ್ಯಗಳಲ್ಲಿ ನೆರವೇರಿಸುತ್ತದೆ. ಲೋಕಸಭೆಯು ಕೆಳಮನೆಯಾಗಿದ್ದು ಸದಸ್ಯರು ಜನರಿಂದ ನೇರವಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿರುವುದರಿಂದ ಇದಕ್ಕೆ ಹೆಚ್ಚು ಅಧಿಕಾರವಿರುತ್ತದೆ. ಪಾಯಿಂಟ್. ಕಾರ್ಯಾಂಗದ ಮೇಲೆ ನಿಯಂತ್ರಣ.
ಸಂಸದೀಯ ಸರ್ಕಾರವನ್ನು ಕ್ಯಾಬಿನೆಟ್ ಪದ್ಧತಿಯ ಸರ್ಕಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಮಂತ್ರಿಮಂಡಲ ಇದು ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಆಡಳಿತ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಹಣಕಾಸಿನ ಅಧಿಕಾರಗಳು. ಹಣಕಾಸಿನ ಮಸೂದೆಯನ್ನು ಕೇವಲ ಲೋಕಸಭೆಗಳಲ್ಲಿ ಮಾತ್ರ ಮಂಡಿಸಬೇಕು. ಇದಕ್ಕೆ ರಾಷ್ಟ್ರಪತಿಯವರ ಪೂರ್ವಾನುಮತಿಯನ್ನು ಪಡೆಯಬೇಕು. ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ಬರುವುದಿಲ್ಲ. ಅಲ್ಲದೆ ಹಣಕಾಸಿನ ಮಸೂದೆಗೆ 14 ದಿನಗಳಲ್ಲಿ ಅಭಿಪ್ರಾಯವನ್ನು ರಾಜ್ಯಸಭೆ ತಿಳಿಸಬೇಕು. ಪಾಯಿಂಟ್. ಸಂವಿಧಾನ ಕಾರ್ಯಗಳು. ಲೋಕಸಭೆಯು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಗೆ ಜೊತೆಗೆ ಸಮಾನವಾದ ಅಧಿಕಾರವನ್ನು ಹೊಂದಿದೆ. ಸಂವಿಧಾನದ ತಿದ್ದುಪಡಿ ಮಾಡುವ, ಬದಲಾಯಿಸುವ, ರದ್ದುಗೊಳಿಸುವ, ಹೊಸದಾಗಿ ಸೇರಿಸುವ ಅಧಿಕಾರವನ್ನು ಲೋಕಸಭೆ ಹೊಂದಿದೆ. ಪಾಯಿಂಟ್. ಚುನಾವಣಾ ಕಾರ್ಯಗಳು. ಲೋಕಸಭೆಯಲ್ಲಿನ ಸದಸ್ಯರು ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡುತ್ತಾರೆ. ಲೋಕಸಭೆಯು ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳಲ್ಲಿ ಭಾಗವಹಿಸಿ ಅವರನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ನ್ಯಾಯಾಂಗದ ಕಾರ್ಯಗಳು. ಲೋಕಸಭೆ ಹಲವು ನ್ಯಾಯಿಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರುಗಳನ್ನು ಚುನಾವಣಾ ಆಯೋಗದ ಮುಖ್ಯಸ್ಥರು ಮತ್ತು ಇತರ ಸಂವಿಧಾನ ಮುಖ್ಯಸ್ಥರನ್ನು ಮಹಾಭಿಯೋಗ ಮೂಲಕ ಸದನದಲ್ಲಿ ಬಹುಮತ ಆಧಾರದ ಮೇಲೆ ಅವರನ್ನು ಪದಚ್ಯುತಿಗೊಳಿಸಬಹುದು. ಸದನದಲ್ಲಿ ವರದಿಯ ಕುರಿತು ಚರ್ಚೆ. ಲೋಕಸಭೆಯಲ್ಲಿ ಯುಪಿಎಸ್ಸಿ, ಚುನಾವಣಾ ಆಯೋಗ, ಎಸ್ಸಿ/ಎಸ್ಟಿ, ಒಬಿಸಿ ಆಯೋಗಗಳ ವರದಿ ಮರಳಿ ಕಳಿಸುವ ಅಧಿಕಾರ ಇವರಿಗಿದೆ. ವಿಧಾನಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಸಂವಿಧಾನದ 3ನೇ ಅಧ್ಯಾಯದಲ್ಲಿ 168 ರಿಂದ 212ನೇ ವಿಧಿಯವರೆಗೆ ರಾಜ್ಯ ವಿಧಾನಮಂಡಲ ರಚನೆ, ಕಾರ್ಯಕಲಾಪ, ಅಧಿಕಾರ ವಿವರಿಸಲಾಗಿದೆ. ರಾಜ್ಯ ಶಾಸಕಾಂಗದ ರಾಜ್ಯಪಾಲರು, ವಿಧಾನಸಭೆ, ವಿಧಾನ ಪರಿಷತ್ ಒಳಗೊಂಡಿದೆ. ಸಂವಿಧಾನದ 168ನೇ ವಿಧಿ ಅನ್ವಯ ಪ್ರತಿಯೊಂದು ರಾಜ್ಯಕ್ಕೂ ವಿಧಾನಸಭೆ ಇರಬೇಕೆಂದು 169ನೇ ವಿಧಿಯು ಪ್ರಕಾರ ವಿಧಾನಸಭೆಯ ಒಪ್ಪಿಗೆ ಮೇರೆಗೆ ವಿಧಾನ ಪರಿಷತ್ ಅಸ್ತಿತ್ವಕ್ಕೆ ತರುವ ಅಥವಾ ರದ್ದುಗೊಳಿಸುವ ಅಧಿಕಾರ ಸಂಸತ್ತಿನ ಅಧಿಕಾರವನ್ನು ಹೊಂದಿದೆ. ಪ್ರತಿಯೊಂದು ರಾಜ್ಯ ವಿಧಾನಸಭೆಯನ್ನು ಹೊಂದಿದ್ದು ಇದು ಶಾಸಕಾಂಗದ ಕೆಳಮನೆಯಾಗಿದೆ. ಜನತೆ ನೇರವಾಗಿ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ. ಸಂವಿಧಾನದ 170ನೇ ವಿಧಿಯು ಯಾವುದೇ ರಾಜ್ಯವು 60ಕ್ಕಿಂತ ಕಡಿಮೆ ಹಾಗೂ 500ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರಬಾರದೆಂದು ಹೇಳುತ್ತದೆ. ಅರ್ಹತೆಗಳು. ಸಂವಿಧಾನದ 173ನೇ ವಿಧಿಯು ವಿಧಾನಸಭೆ ಸ್ಪರ್ಧಿಸಲು ಬೇಕಾದ ಅರ್ಹತೆಯ ಬಗ್ಗೆ ಪ್ರಸ್ತಾಪಿಸುತ್ತದೆ. 1. ಭಾರತದ ನಾಗರಿಕನಾಗಿರಬೇಕು. 2. 25 ವರ್ಷ ತುಂಬಿದವನಾಗಿರಬೇಕು. 3. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. 4. ಬುದ್ಧಿಮಾಂದ್ಯನಾಗಿರಬಾರದು. ಅವಧಿ. ವಿಧಾನಸಭೆಯು 171ನೇ ವಿಧಿ ಪ್ರಕಾರ ವಿಧಾನಸಭೆಯ 5 ವರ್ಷ ಅವಧಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ 1 ವರ್ಷ ಅವಧಿಯನ್ನು ಹೆಚ್ಚಿಸಬಹುದು. ಅಧಿಕಾರ ಮತ್ತು ಕಾರ್ಯಗಳು. ಪಾಯಿಂಟ್. ಶಾಸನೀಯ ಕಾರ್ಯಗಳು. ವಿಧಾನಸಭೆ ಸಂವಿಧಾನ ನಮೂದಿಸಿದ ರಾಜ್ಯ ಪಟ್ಟಿಯಲ್ಲಿ ಬರುವ ವಿಷಯಗಳು, ಪೊಲೀಸ್, ಕೃಷಿ, ಆರೋಗ್ಯ, ಸ್ಥಳೀಯ ಸಂಸ್ಥೆ
ಮುಂತಾದ ವಿಷಯಗಳ ಮೇಲೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿದೆ. ಪಾಯಿಂಟ್. ಹಣಕಾಸಿನ ಅಧಿಕಾರಗಳು. ವಿಧಾನಸಭೆಯು ಹಣಕಾಸಿನ ಅಧಿಕಾರಗಳಲ್ಲಿ ಅಂತಿಮ ಅಧಿಕಾರವನ್ನು ಹೊಂದಿದ್ದು, ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನಸಭೆಗಳಲ್ಲಿ ಮಂಡಿಸಬೇಕು. ನಂತರ ಸಲಹೆಗಾಗಿ ವಿಧಾನ ಪರಿಷತ್ತಿಗೆ ಕಳಿಸಲಾಗುತ್ತದೆ. ಇದು 14 ದಿವಸಗಳ ಮಾತ್ರ ವಿಧಾನ ಪರಿಷತ್ತಿಗೆ ಅಧಿಕಾರವಿದೆ. ಕಾರ್ಯಾಂಗದ ಮೇಲೆ ನಿಯಂತ್ರಣ. ಎಲ್ಲಿಯವರೆಗೆ ವಿಧಾನಸಭೆಯ ಬೆಂಬಲ ಕಾರ್ಯಾಂಗಕ್ಕೆ ಇರುತ್ತದೆಯೋ ಅಲ್ಲಿಯವರೆಗೆ ಸರ್ಕಾರ ಅಸ್ತಿತ್ವದಲ್ಲಿರುತ್ತದೆ. ಮಂತ್ರಿಮಂಡಲದ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಾಡುವ ಅಧಿಕಾರ ವಿಧಾನಸಭೆಗಿದೆ. ಪಾಯಿಂಟ್. ಚುನಾವಣಾ ಕಾರ್ಯಗಳು. ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿ, ಸಭಾಪತಿ, ಉಪಸಭಾಪತಿಗಳನ್ನು ಹಾಗೂ ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಸದಸ್ಯರನ್ನು ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ. ಪಾಯಿಂಟ್. ತಿದ್ದುಪಡಿ ಕಾರ್ಯಗಳು. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ರಾಜ್ಯಗಳಿಗಿಲ್ಲ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಸಲ್ಲಿಸುವ ಅಧಿಕಾರ ಪಾರ್ಲಿಮೆಂಟಿಗಿದೆ. ಕೆಲವೊಂದು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತರಬೇಕಾದರೆ ಭಾರತ ಒಟ್ಟು 28 ರಾಜ್ಯಗಳಲ್ಲಿ ಶಾಸಕಾಂಗಗಳಲ್ಲಿ 15 ರಾಜ್ಯಗಳು ಶಾಸಕಾಂಗಳ ಒಪ್ಪಿಗೆ ನೀಡಿದಾಗ ಮಾತ್ರ ಸಂವಿಧಾನಕ್ಕೆ ತಂದ ತಿದ್ದುಪಡಿ ಸಿಂಧು ಆಗುತ್ತದೆ. ವಿದ್ಯಾರ್ಥಿಗಳೇ, ಇವತ್ತಿನ ಇಂಪಾರ್ಟೆಂಟ್ ಪ್ರಶ್ನೆ 19ನೇ ಪ್ರಶ್ನೆ, 21ನೇ ಪ್ರಶ್ನೆ ಮತ್ತು 22ನೇ ಪ್ರಶ್ನೆಯನ್ನು ನೀವು ಅಧ್ಯಯನವನ್ನು ಮಾಡಿ PS ಗುರುಜಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ